ಇದು ಬಂದು 9300 ಸಿಗ್ತದೆ ಮಾರ್ಕಿದು 2-3-5 ಲೀಟರ್ದು 1600 ರೂಪಾಯಿ ಕೊಡ್ತಾ ಇದೀನಿ. ಬರೀ 1500 ಕೊಡ್ತಾ ಇದೀನಿ. ಇದು ಪ್ರೆಸ್ಟೇಜ್ ಮಿಕ್ಸಿ 2800 ರೂಪಾಯಿ ಸಿಗ್ತಾ ಇದೆ. ಯಂಗ್ಸ್ಟಾರ್ ಇದು 5 ವರ್ಷ ವಾರಂಟಿ 3200 ರೂಪಾಯಿ ಸಿಗ್ತಾ ಇದೆ. ಬಜಾಜ್ ಎಲ್ಲ ಇದೆ ನಿಮ್ಗೆ 1800 ರೂಪಾಯಿ ಎಲ್ಲ ಮಿಕ್ಸಿ ಸ್ಟಾರ್ಟಿಂಗ್. ಚಿಮ್ನಿ ಎಲ್ಲ ನೋಡಿ ಇದು ಆನ್ಲೈನ್ ಅಲ್ಲಿ 26,000 ಇದೆ. 9300 ರೂಪಾಯಿ ಕೊಡ್ತಾ ಇದೀನಿ. ಇದು ಆದ್ರೂ ಅಷ್ಟೇನೆ 5000 ರೂಪಾಯಿ ಕೊಡದೆ ಗ್ಲೈನ್ದು. ಮೈಗ್ರೋನ್ ಸ್ಟಾರ್ಟಿಂಗ್ ಅಂತ ಬಂದ್ರೆ ಗ್ರಿಲ್ 8700 ರೂಪಾಯಿ ಸ್ಟಾರ್ಟಿಂಗ್ ಇದೆ. ಬರೀ ಬಿಸಿ ಮಾಡೋದು ಬೇಕಂದ್ರೆ 5000 ಗೆಲ್ಲ ಸಿಗುತ್ತೆ. MRP ಹೋಗ್ತೀನಿ ಅಂದ್ರೆ 3 ಲಕ್ಷ ಸಮಥಿಂಗ್ ಇರುತ್ತೆ. ಸೊ ಇದನ್ನ ನಿಮ್ಗೆ 1,10,000 ಅಲ್ಲಿ ಕೊಡ್ತೀನಿ ಸರ್. 7,500 ರೂಪಾಯಿಂದ ಕೊಡ್ತೀನಿ ಸರ್. 7,500 ರೂಪಾಯಿಗೆ ನಿಮಗೆ 32 ಇಂಚ್ ಕೊಡ್ತೀರಾ? ಹೌದು. 2500 ರೂಪಾಯಿ ಕೊಡ್ತಾ ಇದೀನಿ. 2500 ಗೆ. ಆಮೇಲೆ ಮಿಕ್ಸಿ ಕ್ರಾಂಪ್ಟನ್ ಮಿಕ್ಸಿ ಇದೆ, ನಾನ್ ಸ್ಟಿಕ್ ಇದೆ, ಕುಕ್ಕರ್ ಇದೆ. ಇದು ನಾನ್ ಸ್ಟಿಕ್ ನೋಡಿ ಬರೀ 1200 ರೂಪಾಯಿ ಕೊಡ್ತಾ ಇದೀನಿ. ಇಷ್ಟು ಐಟಮ್ ಎಲ್ಲ ಬರುತ್ತೆ, 6 ಐಟಮ್ ಬರುತ್ತೆ. ಎಲ್ಲ ಕಡೆ ಕಂಪೇರ್ ಮಾಡ್ರು ಇಲ್ಲಿ ಪ್ರೈಸ್ ಕಮ್ಮಿನೇ ಇದೆ, ಮತ್ತೆ ಪ್ರಾಡಕ್ಟ್ ಚೆನ್ನಾಗಿದೆ. ತಗೋಬಹುದು ಸರ್, ತಗೋಬಹುದು ಆರಾಮ್. ನಾನು ಇವಾಗ ಮತ್ತೆ ಬಂದಿದ್ದೀನಿ ಅಂದ್ರೆ ತಗೊಂಬಳಕ್ಕೆ ತಾನೇ ಬಂದಿರೋದು. ಹಾಯ್ ಗುರುಗಳೇ, ಸೊ ಹೋಮ್ ಅಪ್ಲೈನ್ಸ್ ನಿಮ್ಮ ಮನೆಗೆ ಏನಾದ್ರು ಟಿವಿ ಬೇಕು, ಫ್ರಿಜ್ ಬೇಕು, ವಾಷಿಂಗ್ ಮಿಷಿನ್ ಬೇಕು, ಕುಕ್ಕರ್ ಬೇಕು, ಸ್ಟವ್ ಬೇಕು, ಈ ತರ ಯಾವುದೇ ರೀತಿ ಬೇಕು ಆಕ್ಸೆಸರೀಸ್ ಅಂದ್ರೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ರೀಸನ್ ಇಷ್ಟೇ ಗುರು, ಲಾಸ್ಟ್ ಟೈಮು ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿತ್ತು. ಅದ್ರ ಜೊತೆಲಿ ಇವ್ರದ್ದು ಫಸ್ಟ್ ಇಯರ್ ಆನಿವರ್ಸರಿ ಕೂಡ ಇದೇ ಇಯರ್ ಇತ್ತು ಅಂಡ್ ಇದೇ ಮಂತ್ ಇತ್ತು ಅಂತ ಹೇಳ್ಬೋದು. ಅದ್ರ ಜೊತೆಲಿ ಅಂಡ್ ಸಂಕ್ರಾಂತಿ ಫೆಸ್ಟಿವಲ್ ಬೇರೆ ಬರ್ತಿದೆ. ಸೊ ಇದೆಲ್ಲ ಸೇರಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಇಷ್ಟು ಕಡಿಮೆ ಕೊಟ್ಕೊಂಡು ಅದ್ರ ಜೊತೆಲಿ ಇನ್ನೂ ಕಡಿಮೆ ಕೊಡ್ತಾ ಇರೋದು ಆನಿವರ್ಸರಿ ಪ್ರಯುಕ್ತ ಅಂಡ್ ಇನ್ನೊಂದು ಸಂಕ್ರಾಂತಿ ಫೆಸ್ಟಿವಲ್ ಮಾತ್ರ ಆಗಿರುತ್ತೆ. ಇದು ಲಿಮಿಟೆಡ್ ಸ್ಟಾಕ್ ಆಗಿರುತ್ತೆ, ಬರ್ತಾ ಹೋಗ್ತಿರುತ್ತೆ. ಬಟ್ ಈ ಆಫರು ಸಂಕ್ರಾಂತಿ ಮುಗಿಯೋ ತನಕ ಮಾತ್ರ ಇರುತ್ತೆ. ಬಂದು ಬೇಗ ತಗೊಳ್ಳಿ ಅಂತ ಹೇಳ್ತೀನಿ. ಅಂಡ್ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನು, ಈ ಥರ ಕುಕ್ಕರ್ಗಳು ಈ ಥರ ಕಡಿಮೆ ಪ್ರೈಸ್ ಬೇಕು ಗುರು, ಅದು ನಿಮಗೆ ವಾರಂಟಿಲಿ ಬೇಕು ಅನ್ನೋರು ಇಲ್ಲಿಗೆ ಬನ್ನಿ. ಅಂದರೆ ಏನು ಮೇಜರ್ ಆಗಿ ಎಲ್ಲ ಡ್ಯಾಮೇಜ್ ಆಗಿರೋವು ಅವೆಲ್ಲ ಕೊಡಲ್ಲ. ಆಮೇಲೆ ಸೆಕೆಂಡ್ಸಲ್ಲಿ ಅಂತ ಅವೆಲ್ಲ ಕೊಡಲ್ಲ. ನಿಮಗೆ ಶೋರೂಮ್ ವಾರಂಟಿಲೇ ಕೊಡ್ತಾರೆ. ಇವಾಗ ನೋಡಿ ಬಾಕ್ಸ್ ಅಲ್ಲಿ ಪ್ಯಾಕೇಜ್ ಅಲ್ಲಿ ತರ್ತಾ ಇರ್ತಾರೆ ನೋಡಿ, ಸಣ್ಣ ಪುಟ್ಟ ಈ ತರ ಕ್ರಾಚಸ್ಗಳಾಗಿರ್ತವೆ. ಹಂಗಾಗಿ ಇವೆಲ್ಲ ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಇವೆಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರುವಂತದ್ದು. LG ಗೆ ಬರ್ತೀನಿ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಪ್ರೈಸಸ್ ನಿಮಗೆ 21,000 ಇದೆ. ಬಟ್ ಏನಪ್ಪ ಇಲ್ಲಿ ಬಂದ ಮೇಲೆ 25 ಹೇಳ್ತಾ ಇದಾರೆ, 28 ಹೇಳ್ತಾ ಇದಾರೆ ಅಂತ ಯಾಕೆ ಅಂದ್ರೆ ಸಮ್ ಮಾಡೆಲ್ ನಂಬರ್ ಮೇಲೆ ಡಿಫರೆನ್ಸ್ ಇರುತ್ತೆ. ನೀವು ಇಲ್ಲಿ ಬಂದ ಸ್ಟಾರ್ಟಿಂಗ್ ಪ್ರೈಸಸ್ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ನೋಡಿ. ಆ ಮಾಡೆಲ್ ಇಂದ LG ಈ ಸೈಜ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ಕೇಸ್ ಏನಾದ್ರು ಅದೇ ಪ್ರೈಸ್ ಬೇಕಾದ್ರೆ ಅದೇ ಮಾಡೆಲ್ ಸಿಗುತ್ತೆ. ಇನ್ ಕೇಸ್ ಏನಾದ್ರು ಮಾಡಲು ಡಿಫರೆಂಟ್ ಆದಾಗ ಪ್ರೈಸ್ ವೇರಿ ಆಗುತ್ತೆ. ಇದೇ ಟಿವಿ ಶೋರೂಮ್ ಅಲ್ಲಿ ಇರುತ್ತೆ 45,000 ಸಮಥಿಂಗ್ ಇರುತ್ತೆ. ಸೊ ನಾನು ಕೊಡ್ತಾ ಇದ್ದೀನಿ ನಿಮಗೆ 22-23,000 ರೂಪಾಯಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ. ಸೊ ಅದೇ ರೀತಿ ಬರ್ತೀನಿ ಕೊಡಕ್ ಟಿವಿ ನೋಡಿ ಸ್ಟಾರ್ಟಿಂಗ್ 17,000 ಇಂದ ಕೊಡ್ತೀನಿ. ಅದೇ ರೀತಿ ಅದು ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ 55 ಹೋಗೋಣ ಬನ್ನಿ. ನ್ಯಾನೋಸೆಲ್ ಅಂತ ಇದೆ, ಸ್ಟಾರ್ಟಿಂಗ್ 35,000 ಇಂದ ಸ್ಟಾರ್ಟಿಂಗ್ ಇದೆ. ಸ್ಟಾರ್ಟಿಂಗ್ ಮಾಡೆಲ್ ಹೇಳ್ತಾ ಇರೋದು ನಾನು ನಿಮ್ಗೆ. ಅದೇ 35 ಇದೆ. ಅದೇ ತರ QND ಬರ್ತೀನಿ ಅಂದ್ರೆ ನಿಮ್ಗೆ 55,000 ಇದೆ, 50,000 ಇದೆ. ಅದೇ ರೀತಿ ಹೈಯರ್ ಹೋಗ್ತೀರಿ ಅಂದ್ರೆ ನಿಮ್ಗೆ ನೋಡಿ 36,999 ಇದೆ. ಏನ್ ಬೆಸ್ಟ್ ಇದೆ ಬೆಸ್ಟ್ ಅಲ್ಲಿ ಬೆಸ್ಟ್ ಮಾಡ್ಕೊಡ್ತೀನಿ ಸರ್. ಬಂದ್ರೆ 55 ಇಂಚಸ್ OLED G4 ಅಂತ ಮಾಡೆಲ್ 2,25,000 ರೂಪಾಯಿ ಇದೆ ಸರ್. ಓಕೆ. RGB ನೋಡ್ತಾ ಇರಬಹುದು ಕಲರ್ ಗ್ರೇಡಿಂಗ್ ಯಾವ ತರ ಇದೆ ಅಂತ. ನೀವು ಆಸ್ ಇಟ್ ಇಸ್ ಮೊಬೈಲ್ ಅಲ್ಲಿ ಯಾವ ತರ ನೋಡ್ತಿರೋ ಒಂದು ಕ್ವಾಲಿಟಿ, ಸೊ ಆ ಕ್ವಾಲಿಟಿಲಿ ಕಾಣ್ತಾ ಇದೆ ಅಂತ ನೋಡಿ ಸರ್. ಇದೆಲ್ಲ MRP ಎಷ್ಟಿರ್ಬೋದು ಆನ್ಲೈನ್ ಸರ್? ಇದು 247 ಇದೆ ಆನ್ಲೈನ್ ಅಲ್ಲಿ. ಬಗ್ಗೆ ಚೆಕ್ ಮಾಡ್ಕೋಬಹುದು. ಹೌದು, ಚೆಕ್ ಲೈವ್ ಆಗಿ ಚೆಕ್ ಮಾಡ್ಕೋಬಹುದು. MRP ಹೋಗ್ತೀನಿ ಅಂದ್ರೆ 3 ಲಕ್ಷ ಸಮಥಿಂಗ್ ಇರುತ್ತೆ. ಸೊ ಇದನ್ನ ನಿಮ್ಗೆ 1,10,000 ಅಲ್ಲಿ ಕೊಡ್ತೀನಿ ಸರ್. ವಾರಂಟಿ ಎಲ್ಲ 1 ಇಯರ್ ಕೊಡ್ತೀವಿ ಸರ್, 1 ವರ್ಷ. ಸೊ ಅದೇ ರೀತಿ ನಿಮ್ಗೆ 32 ಇಂಚ್ ಸ್ಟಾರ್ಟಿಂಗ್ ರೇಟ್ 7.5 7,500 ರೂಪಾಯಿಂದ ಕೊಡ್ತೀನಿ ಸರ್. 7,500 ರೂಪಾಯಿಗೆ ನಿಮಗೆ 32 ಇಂಚ್ ಕೊಡ್ತೀರಾ? ಹೌದು. ಇವೆಲ್ಲ 32 ಇಂಚ್ ಅಲ್ಲ? ಹೌದು ಸರ್, ಹೌದು. ಹೋಮ್ ಥಿಯೇಟರ್ ಇದೆ. ಈಗ ಫ್ರಿಜ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್ ನೀವು. ಫ್ರಿಜ್ ಅಂತ ಬಂದ್ರೆ ಇದು ಗ್ಲಾಸ್ ಮಾಡಲು ನೋಡ್ಕೊಳ್ಳಿ, ಎಲ್ಲ ಬ್ರ್ಯಾಂಡ್ ನ್ಯೂ ಸೀಲ್ಡು ಎಲ್ಲ ಇದೆ ನೋಡಿ. ಓಕೆ. ಇದು ನೋಡಿ ಕನ್ವರ್ಟಬಲ್. ಇದು ಇವೆಲ್ಲ ಏನ್ ರೇಂಜ್ ಸ್ಟಾರ್ಟ್ ಆಗುತ್ತೆ ನೋಡಿ? 24,000 ಇದೆ ರೇಟು. ನಾನೀಗ ಆಫರ್ ಪ್ರೈಸ್ ಅಲ್ಲಿ 21,000 ರೂಪಾಯಿ ಕೊಡ್ತಾ ಇದೀನಿ ಸರ್. ಓಕೆ. ಸೊ MRP ನೋಡ್ತಾ ಇರ್ಬೋದು 34,190 ರೂಪಾಯಿ ಇದೆ. ಬಟ್ ಇವರು ನಾರ್ಮಲ್ ಅಲ್ಲಿ 21,000 ಕೊಡ್ತೀನಿ ಸರ್. ಓಕೆ. 21,000ಕ್ಕೆ ಅದ್ರ ಡಿಸ್ಕೌಂಟ್ ಯಾವುದು ಅಂತಂದ್ರೆ ನ್ಯೂ ಇಯರ್ ಆಫರ್, ಸಂಕ್ರಾಂತಿ. ಸೊ ಇದೇ ರೀತಿ ಕನ್ವರ್ಟಬಲ್ ಅಂದ್ರೆ ನೀವು ಐಸ್ ಪ್ಯಾಡ್ ಅಂದ್ರೆ ಫ್ರಿಜ್ ಮಾಡ್ಕೋಬಹುದು. ಓಕೆ. ಅದಕ್ಕೋಸ್ಕರ ಇದು ರೇಟ್ ನೀವು 24,000 ಕೊಡೋದು. ಜಸ್ಟ್ ನಾನು 21,000 ಕೊಡ್ತಾ ಇದೀನಿ ಸರ್. ಅದು ಡಬಲ್ ಡೋರ್ ಈ ತರ ಕನ್ವರ್ಟ್ ಅದು. ಸೊ ನೋಡಿ ಯಾವ ತರ ಇದೆ ಅಂತ, ಸಖತ್ತಾಗಿದೆ. ಆಮೇಲೆ ಇದೆ ನೋಡಿ ಸೇಮ್ ಅದೇ ರೀತಿ ನಾನ್ ಕನ್ವರ್ಟಬಲ್ ಬರೀ 19,000 ರೂಪಾಯಿ ಕೊಡ್ತಾ ಇದೀನಿ. ಇದು 19,000 ವಾಲ್ಪೂಲ್ ಬ್ರ್ಯಾಂಡ್ ಬರೀ 19,000. ವಾರಂಟಿ ಎಲ್ಲ ಸರ್? ಇವು ವಾರಂಟಿ ಎಲ್ಲ ಕಂಪನಿ ವಾರಂಟಿ 1 ಇಯರ್ ವಾರಂಟಿ ಇರುತ್ತೆ ಸರ್. ಇದು 21,000 ಕೊಡ್ತಾ ಇದೀನಿ ಸರ್. 21,000. ಓಕೆ. ಇದು ಎಷ್ಟು ವರ್ಷ ವಾರಂಟಿ ಸರ್? ಇದು 1 ವರ್ಷ ವಾರಂಟಿ ಇರುತ್ತೆ. ಮೋಟರ್ಗೆ 10 ವರ್ಷ ಇರುತ್ತೆ. ಓಕೆ. ಮೋಟರ್ 10 ವರ್ಷ ಇಲ್ಲಿ ಅಂತ. ಆಮೇಲೆ ಇದು ನೋಡಿ ಸ್ಯಾಮ್ಸಂಗ್ ಕನ್ವರ್ಟಬಲ್ ಅಂತ ಮಾಡ್ಲು ವಿತ್ ಫ್ಲವರ್ ಡಿಸೈನ್ ನಿಮ್ಗೆ 22,500 ಸಿಗುತ್ತೆ. 22,000 ಸಿಗುತ್ತೆ. 22,000. ಓಕೆ. ನೆಕ್ಸ್ಟ್ LG ಇದು ಕನ್ವರ್ಟಬಲ್ ಮಾಡ್ಲು 41 MRP ಇರೋದು. ಓಕೆ. ನಿಮ್ಗೆ 25,000 ಫೈನಲ್ ಕೊಡ್ತಾ ಇದೀನಿ. 25,000 ಫೈನಲ್ ಕೊಡ್ತೀರಾ ನೋಡಿ. ಥರ್ಮೋಕೋಲ್ ಸಮೇತ ಹಂಗೆ ಇದೆ ನೋಡಿ, ನೋಡ್ಕೊಳ್ಳಿ. ಸೀಲ್ಡ್ ಅಲ್ಲಿ ಆಗಿದೆ ಅಂತ. ಇದು ಮಾರ್ಕಿದು ಡಬಲ್ ಡೋರ್ 560. ಡಬಲ್ ಡೋರ್ ಅಂದ್ರೆ ಈ ತರ ಇದು ನೋಡಿ ವಾಟರ್ ಡಿಸ್ಪೆನ್ಸರ್
560 ಲೀಟರ್ದು ಇದು ಒಳಗಡೆ ನೋಡ್ಕೊಳ್ಳಿ. ಒಂದು ಫ್ರಿಜ್ ಇದ್ದಂಗದಲ್ಲ ಸರ್, ಏನಾದ್ರು ಕೆಟ್ಟೋದ್ರೂ ಒಳ್ಳೆ ಒಂದು ಬೀರ್ ಮಾಡ್ಕೊಂಡ್ಬಿಡ್ಬೋದು. 39,500 ಕೊಡ್ತೀನಿ ಸರ್. ಅಷ್ಟೇನಾ? 39,500 ರೂಪಾಯಿ ಕೊಡ್ತೀನಿ. ಇನ್ನೊಂದೇನ್ ಸರ್ ಇದು? ಇದು ಸೈಡ್ ಬೈ ಸೈಡ್ ಸ್ಯಾಮ್ಸಂಗ್ದು 653 ಲೀಟರ್ದು 1,13,000 ಇರೋದು ನಿಮ್ಗೆ 58ವರೆಗೆ ಫೈನಲ್ ಕೊಡ್ತೀನಿ ಸರ್. ಓಪನ್ ಮಾಡಿ ಸರ್ ಹಾಗೆ ನೋಡ್ಕೊಳ್ಳಿ. ಹೇಗಿದೆ ನೋಡಿ, ಎಲ್ಲ ಬ್ರ್ಯಾಂಡ್ ನ್ಯೂ ಪೀಸ್, ಟೇಪ್ ಕೂಡ ರಿಮೂವ್ ಆಗಿಲ್ಲ. ಸೊ ಆ ತರ ಮೇಂಟೈನ್ ಮಾಡೋರು ಅಂತ ಹೇಳ್ಬೋದು. ಇದಕ್ಕೆ 20 years ವಾರಂಟಿ ಕೊಟ್ಟಿದ್ದಾರೆ ಇದು ಕಂಪ್ರೆಸರ್ಗೆ. ಆಮೇಲೆ ಇದನ್ನು ಅಷ್ಟೇ 85,000 ರೂಪಾಯಿಗೆ ನಾವು ಕೊಡ್ತಾ ಇದೀವಿ. ಫೈನಲ್ ಅಂತ ಅಂದ್ರೆ 83,000 ಕೊಡ್ತೀವಿ ಸರ್. ಓಕೆ. ಆನ್ಲೈನ್ ಅಲ್ಲಿ ಎಲ್ಲ ಬಂದು 1,10,000 ಇದೆ. ನೋಡ್ಕೊಳ್ಳಿ, ವಾಟರ್ ಡಿಸ್ಪೆನ್ಸರ್ದು. ಇದು ಏನಕ್ಕಂದ್ರೆ ಇಲ್ಲಿ ಒಂದು ಚೂರು ಡೆಂಟ್ ಆಗಿದೆ ನೋಡಿ. ಓಕೆ ಓಕೆ, ಅಷ್ಟೇ ಕ್ರಾಚ್ ಆಗಿದಿಲ್ಲ ಅದಕ್ಕೆ. ಅದೇ ರೀತಿ ಮತ್ತೆ ನೋಡಿ, ಪ್ರೆಸ್ಟೇಜ್ ಮಿಕ್ಸಿ ಬಂದು 2,800 ರೂಪಾಯಿ ಆಗುತ್ತೆ. ಸೊ ವಾಟರ್ದು ಇದು? ವಾಟರ್ದು ಬಂದು ಇದು 12,000 ರೂಪಾಯಿ ಆಗುತ್ತೆ ಸರ್, ಕಾಪರ್ ಅಂತ. ಓಕೆ, ಬಾಕ್ಸ್ ಪೀಸ್. ಆಮೇಲೆ ಇದು ನೋಡಿ ಬಜಾಜ್ ಮಿಕ್ಸಿ ಇವೆಲ್ಲ 1,800 ರೂಪಾಯಿ ಸಿಗುತ್ತೆ ಸರ್. ಓಕೆ. ಇದು ಸರ್ ಹಾಬ್ ಅಂತ ಆಟೋಮೆಟಿಕ್ ಇದು ಕರೆಂಟ್ ಸ್ಟವ್. ನಿಮ್ಗೆ ಬಂದ್ಬಿಟ್ಟು ಇದು ಬರೀ 3,300 MRP ಇದೆ. ನಾವು ಕೊಡ್ತಾ ಇರೋದು ನಿಮ್ಗೆ ಜಸ್ಟ್ 1,400. ಇದನ್ನ ಮಿಕ್ಸಿ 10 ಲೀಟರ್ 1,600 ರೂಪಾಯಿ. OTG ಬಂದು ನಿಮ್ಗೆ 2,500 ರೂಪಾಯಿ ಕೊಡ್ತಾ ಇದೀವಿ. 2,500ಗೆ. ಇಲ್ಲಿ ನೋಡಿ, ಮಿನಿ ವಾಷಿಂಗ್ ಮಿಷಿನ್ ಅಂತ ಬಂದ್ರೆ 4,800 ರೂಪಾಯಿ ಕೊಡ್ತೀನಿ ಸರ್. 4,800 ರೂಪಾಯಿ. ಒನ್ಲಿ ವಾಷರ್, ವೈರ್ ಬರಲ್ಲ. ಓಕೆ. ಅದೇ ರೀತಿ ಇದು 25 ಲೀಟರ್ ಗೀಸರ್ ನಿಮ್ಗೆ ಇದು ಒನ್ಲಿ ನಾವು ಬರೇ 4,500 ರೂಪಾಯಿ ಕೊಡ್ತಾ ಇದೀವಿ. ಆಮೇಲೆ BPL ಗೀಸರ್ ಬೇಕು ಅಂದ್ರೆ ನಿಮ್ಗೆ 5 ವರ್ಷ ವಾರಂಟಿ, 7,800 ರೂಪಾಯಿ ಆಗುತ್ತೆ. ಓಕೆ. ಅದೇ ರೀತಿ ಕಿಂಗ್ಸ್ಟಾರ್ದು 15 ಲೀಟರ್ದು 6,400. ಹೈಯರ್ದು ಇದೆ, ಕಿಂಗ್ಸ್ಟಾರ್ ಇದೆ, ಎಲ್ಲ ಇದೆ. ಇದು ಕುಕ್ಕರ್ ಕೂಡ ನೋಡಿ ಸರ್, ಸ್ಟೀಲ್ ಕುಕ್ಕರ್ 5,700 ರೂಪಾಯಿ ಇರೋದು. ಜಸ್ಟ್ ನಾವು 2,800 ರೂಪಾಯಿ ಕೊಡ್ತಾ ಇದೀವಿ, ಅಪ್ ಟು 50% ಡಿಸ್ಕೌಂಟ್. ಆಮೇಲೆ ಮಿಕ್ಸಿ, ಕ್ರಾಂಪ್ಟನ್ ಮಿಕ್ಸಿ ಇದೆ, ನಾನ್ ಸ್ಟಿಕ್ ಇದೆ, ಕುಕ್ಕರ್ ಇದೆ. ಇದು ನಾನ್ ಸ್ಟಿಕ್ ನೋಡಿ ಬರೀ 1,200 ರೂಪಾಯಿ ಕೊಡ್ತಾ ಇದೀವಿ. ಇಷ್ಟು ಐಟಮ್ ಎಲ್ಲ ಬರುತ್ತೆ, 6 ಐಟಮ್ ಬರುತ್ತೆ. ಓಕೆ. ಸೊ ಏನೆಲ್ಲ ಮಾಡ್ಬೋದು ಸರ್ ಇದರಲ್ಲಿ? ಎಲ್ಲ ತವಾ ಇದೆ ಸರ್, ಅಡುಗೆ ಎಲ್ಲ ಕುಕ್ಕಿಂಗ್ ಎಲ್ಲ ಮಾಡ್ಬೋದು ಸರ್. ತವಾ ಇದೆ, ಟೀ ಕಾಫಿ ಮಾಡೋದಿದೆ, ಒಗ್ಗರಣೆ ಕೊಡೋದಿದೆ, ಎಲ್ಲ ಇದೆ ಸರ್. 7 ಐಟಮ್ ಬರುತ್ತೆ. ಕ್ವಾಲಿಟಿ ನೋಡಿ ಹೇಗಿದೆ, ಸಕ್ಕತ್ತಾಗಿದೆ ಕ್ವಾಲಿಟಿ ಎಲ್ಲ. ಮತ್ತೆ 2 ತವಾ ಬರುತ್ತೆ ಸರ್ ನಿಮ್ಗೆ, ದೋಸೆ ತವಾ ಒಂದು, ಇದು ಅಡುಗೆ ಮಾಡೋದು. ಚಿಕನ್ ಬೇಯಿಸ್ಕೋಬಹುದು. ಬೇಯಿಸ್ಕೋಬಹುದು, ದೋಸೆ ತವಾ. ಸರ್ ನಮ್ಮಲ್ಲಿ ಟಿವಿ ತಗೊಂಡೋಗಿದ್ರಲ್ಲ LGದು 65 ಇಂಚಸ್ ಅಲ್ಲಿ ಇದೆಯಲ್ಲ, ಅದೇ ನ್ಯಾನೋಸ್ ಅಲ್ಲಿ ನೀವು ತಗೊಂಡಿದ್ದು. ಹೆಂಗ್ ಓಡ್ತಾ ಇದೆ ಸರ್? ಎಷ್ಟು ತಿಂಗಳಾಯ್ತು ನೀವು ತಗೊಂಡೋಗಿ? ತಗೊಂಡೋಗಿ ಒಂದು 6 ತಿಂಗಳಾಯ್ತು. ತುಂಬಾ ಚೆನ್ನಾಗಿದೆ. ಏನ್ ಕಂಪ್ಲೇಂಟ್ ಏನ್ರಿ ಇದೆಯಾ? ಇಲ್ಲ. ಆದ್ರೆ ಮತ್ತೆ ಇವಾಗ ಬಂದಿದ್ದೀನಿ ನಾನು. ಮತ್ತೆ ಏನ್ ತಗೊಳಕ್ ಬಂದಿರಿ ಹೇಳಿ? ಸರಿ, ಫ್ರಿಡ್ಜ್ ಸೈಡ್ ಬೈ ಸೈಡ್ ಬೀರು ತರ ಇದೆಯಲ್ಲ ಫ್ರಿಡ್ಜ್, ಅದನ್ನ ನೋಡಕ್ ಬಂದಿದ್ದೀರಾ? ವಾಷಿಂಗ್ ಮಿಷಿನ್ ತಗೊಂಡು ಮನೇನ ಬಂದಿದ್ರು, ಫುಲ್ ಬಿಸಿ ಇದೀವಿ, ಅದಕ್ಕೆ ಹೊರಟೋಗ್ಬಿಟ್ಟಾರ. ವಾಷಿಂಗ್ ಮಿಷಿನ್ ತಗೊಂತೀನಿ, ಫ್ರಿಡ್ಜ್ ತಗೊಂತೀನಿ, ಓವನ್ 3 ತಗೋಬೇಕಂತ ಬಂದಿದ್ದೀನಿ ಇವಾಗ. ಪ್ರೈಸ್ ಎಲ್ಲ ಒಂದು ಹೋಲ್ಸೇಲ್ ಪ್ರೈಸ್ ಪರ್ಫೆಕ್ಟ್ ಇದೆ. ಪ್ರೈಸ್ ಎಲ್ಲಾ ಕಡೆ ಕಂಪೇರ್ ಮಾಡ್ರು, ಪ್ರೈಸ್ ಮಾತ್ರ 66,000 ರೂಪಾಯಿ ಕೊಟ್ಟಿದೀವಿ ಸರ್. ನ್ಯಾನೋಸೆಲ್ ಟಿವಿ ಅದು 1 ಲಕ್ಷ. ಪ್ರೈಸ್ ಎಲ್ಲಾ ಕಡೆ ಕಂಪೇರ್ ಮಾಡ್ರು, ಇಲ್ಲಿ ಪ್ರೈಸ್ ಕಮ್ಮಿನೇ ಇದೆ, ಮತ್ತೆ ಪ್ರಾಡಕ್ಟ್ ಚೆನ್ನಾಗಿದೆ. ತಗೋಬಹುದು ಸರ್, ತಗೋಬಹುದು ಆರಾಮ್. ನಾನು ಇವಾಗ ಮತ್ತೆ ಬಂದಿದ್ದೀನಿ ಅಂದ್ರೆ ತಗೊಂಬಳಕ್ಕೆ ತಾನೇ ಬಂದಿರೋದು. ಅವರು ಇದು ನೋಡಿದಾರೆ ಸರ್, IFB ನೋಡಿದ್ರಿ. ಸೈಡ್ ಬೈ ಸೈಡ್ ಬೀರು ತರ ಇದೆಯಲ್ಲ ಫ್ರಿಡ್ಜ್, ಇಲ್ಲಿ ಬನ್ನಿ, ಇದು ನೋಡಿದಾರೆ ನೋಡಿ. ಈ ಫ್ರಿಡ್ಜ್ ಸೆಲೆಕ್ಟ್ ಮಾಡವ್ರೆ. ಮಾಡ್ಕೊಟ್ಬಿಡಿ ನ್ಯೂ ಇಯರ್, ಹೊಸ ವರ್ಷ. ಅದಕ್ಕೆ ಸರ್ ಹೊಸ ವರ್ಷಕ್ಕೆ ಬಂದು ಈಗ ತಗೊಳಕ್ಕೆ ಬಂದಿದ್ದೀನಿ. ಮನೇನು ಬಂದಿದ್ದೆ, ಕೇಳಿ ಕಮ್ಮಿ ಮಾಡ್ಕೊಡಿ. ಅದೇ ಸರ್ ಇವಾಗ ಹೇಳ್ತಾ ಇದ್ದೀನಿ, 3 ಐಟಮ್ ತಗೊಂತ ಇದ್ದೀನಿ, ಇನ್ನೂ ರೀಸನಬಲ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಫ್ರೆಂಡು ಬಂದಿದ್ದಾರೆ, ಅವರು ತಗೊಂತಾರೆ ಈಗ. ಆಯ್ತು ತಗೊಳ್ಳಿ ಮಾಡ್ಕೊಡ್ತೀನಿ. ಸೊ ಆಯ್ತು, ಫೈನಲಿ ಫುಲ್ ಇನ್ಫಾರ್ಮೇಶನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ಕೆಲವೊಂದನ್ನ ಪ್ರೈಸ್ ಹೇಳಿಲ್ಲ ಅಂತಂದ್ರೆ ಯಾಕಂದ್ರೆ ವಿಡಿಯೋ ಲ್ಯಾಗ್ ಆಗುತ್ತೆ ಅನ್ನೋ ರೀಸನ್ ಇಂದ. ಸೊ ಇವಾಗ ಪ್ರೈಸ್ಗಳು ಆಲ್ಮೋಸ್ಟ್ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ, ಅಂಡ್ ಕಡಿಮೆ ಏನು ಕೊಡ್ತಾ ಇರುವಂತ ರೀಸನ್ ಕೂಡ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸರ್ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್ ಒಂದ್ಸಲ. ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಇಲ್ಲಿ RR ನಗರ ಆಚ್ ಒಳಗಡೆ ಬಂದ್ರೆ 2ನೇ ಸಿಗ್ನಲ್ ಲೆಫ್ಟ್ ತಗೊಂಡ್ರೆ ರೈಟ್ ಸೈಡ್ 10ನೇ ಬಿಲ್ಡಿಂಗ್ ಬರುತ್ತೆ. ಇಲ್ಲ ಗೊತ್ತಾಗಲಿಲ್ಲ ಅಂದ್ರೆ ಯಾರಿಗಾದ್ರೂ ವಾಟರಿಂಗ್ ವಾಲ್ ಹೋಟ್ಲು, ಇಲ್ಲಾಂದ್ರೆ HDFC ಬ್ಯಾಂಕ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಕಡಿಮೆ ಇದಕ್ಕೆ ಕೊಡ್ತಾ ಇದೆ ಅಂದ್ರೆ ಲೈಟ್ ಆಗಿ ಡೆಂಟು ಕ್ರಾಚಸ್ ಇರುತ್ತೆ. ಆಮೇಲೆ ಇದು ನಮ್ಗೆ ಏನು ಹೇಳಲಿಲ್ಲ, ಅದು ಮಾಡಲಿಲ್ಲ ಅಂತ ಏನು ಬೇಡ. ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಫುಲ್ ವಿಡಿಯೋನ ವಾಚ್ ಮಾಡ್ಬೇಕು ಸರ್. ಅರ್ಧಂಬರ್ಧ ಮಾಡ್ಕೊಂಡ್ ಬರ್ತಾರೆ, ಆಮೇಲೆ ವಿಡಿಯೋದಲ್ಲಿ ಹಂಗೆ ಹೇಳಿದ್ರೆ ಅಂತಾರೆ, ಅದೆಲ್ಲ ಬೇಡ. ಫುಲ್ ವಾಚ್ ಮಾಡ್ಬಿಟ್ಟು ನೋಡ್ಬಿಟ್ಟು ತಗೊಳ್ಳಿ. ಹೇಳಿರೋ ಪ್ರೈಸ್ ಕೊಡ್ಲಿಲ್ಲ ಅಂದ್ರೆ ಮಾತಾಡ್ಬೇಕು. ಓಕೆ. ಸೊ ಹೇಳಿದ ಪ್ರೈಸ್ಗೆ ಕೊಡ್ತಾರೆ, ವಿತ್ ಕಂಪ್ನಿ ವಾರಂಟಿ ಇರುತ್ತೆ. ಅಂಡ್ ಮೋರ್ ಇನ್ಫಾರ್ಮೇಷನ್ ಸ್ಕಿಮಲ್ಲಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಒಂದ್ಸಲ ವಿಸಿಟ್ ಮಾಡ್ತೀರಾ ಅಂತಂದ್ರೆ RR ನಗರದಲ್ಲಿರುವಂಥ RR ಎಲೆಕ್ಟ್ರಾನಿಕ್ಸ್ಗೆ ಅಂಡ್ ಭೇಟಿ ನೀಡಬೇಕಾಗುತ್ತೆ. ಸೊ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ವಿತ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ಲೊಕೇಶನ್ ಕೂಡ ನೀವು ಇದರಲ್ಲಿನೇ ಕೊಟ್ಟಿರ್ತೀವಿ, ಯೂಟ್ಯೂಬಲ್ಲಿ ಕೆಳಗೆ ಬಂದಿರ್ತದೆ. ನೀವು ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ಬೋದು. ಅಂತ ಮೆಸೇಜ್ ಹಾಕಿದ್ರೆ ಆಟೋಮೆಟಿಕ್ ಲೊಕೇಶನ್ ಬರುತ್ತೆ ಸರ್. ಇನ್ನೇನು ಬೇಕು ಗುರು, ಎಲ್ಲ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಇನ್ನು ಯಾರೆಲ್ಲ ಮೈ ಬಜಾರ್ ಚಾನಲ್ ಫಾಲೋ ಮಾಡಿಲ್ಲ ಅಂತಂದ್ರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವೀಡಿಯೋಸ್ಗಳು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.